ನಾವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಏರ್ ಡೈಯನ್ನು ಮಾಡ್ಕೋಬೋದು. ಸೊ ಅದು ಹೇಗೆ ಮತ್ತು ಅದಕ್ಕೆಲ್ಲ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಹೋಮ್ ಮೇಡ್ ಏರ್ ಡೈ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ ಸಿಪ್ಪೆ, ಬಾದಾಮಿ, ಮೆಂತೆ ಕಾಳು, ಕರಿಬೇವು, ಕೊಬ್ಬರಿ ಎಣ್ಣೆ, ಆಲೋವೆರಾ ಜೆಲ್. ನೋಡಿದ್ರಲ್ಲ ವೀಕ್ಷಕರೇ, ಹೋಮ್ ಮೇಡ್ ಏರ್ ಡೈ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಬನ್ನಿ ಇವಾಗ ಇಷ್ಟೆಲ್ಲ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೋಮ್ ಮೇಡ್ ಏರ್ ಡೈ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾವು ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಳ್ಳೋಣ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು, ಸೊ ತವ ಕಾದಿದೆ ಈಗ. ಇದಕ್ಕೆ 1 ಸ್ಪೂನ್ ಅಷ್ಟು ಬಾದಾಮಿ ಹಾಕೊಳ್ಳೋಣ. ಒಂದು 8 ಬಾದಾಮಿ ಇದ್ರೆ ಸಾಕು. ಇದನ್ನ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ರೋಸ್ಟ್ ಆಗುತ್ತಲ್ಲ, ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತಲ್ಲ, ಸುಟ್ಟಂಗೆ ಆ ರೀತಿವರೆಗೂ ಆಗಬೇಕಿದು. ಸೊ ನೋಡಿ, ಇಷ್ಟು ಬ್ಲ್ಯಾಕ್ ಆಗಬೇಕು, ಫುಲ್ ಸುಟ್ಟೋದಂಗೆ. ಇಷ್ಟು ಬ್ಲ್ಯಾಕ್ ಆದಮೇಲೆ ಇವಾಗ ಇದನ್ನು ತಗೊಳ್ಳೋಣ. ಇದು ಕೂಡ ಕಂಪ್ಲೀಟಾಗಿ ಬ್ಲ್ಯಾಕ್ ರೋಸ್ಟ್ ಆಗಬೇಕು. ಈ ಥರ ಫುಲ್ ಸುಟ್ಟು ಕರಕಲಾಗುತ್ತಲ್ಲ, ಅಲ್ಲಿ ತನಕ ಫ್ರೈ ಮಾಡಬೇಕು. ಈಗ ಮುಟ್ಟಿದ್ರೆ ನೀವು ಈ ಥರ ಪುಡಿ ಪುಡಿ ಥರ ಆಗಬೇಕು. ಇದಕ್ಕೆ ಈಗ 1 ಸ್ಪೂನ್ ಮೆಂತೆ ಕಾಳು ಹಾಕೋತೀನಿ. ಇದು ಕೂಡ ಕಂಪ್ಲೀಟ್ ಬ್ಲ್ಯಾಕ್ ಆಗಬೇಕು, ರೋಸ್ಟ್ ಆಗಬೇಕು. ಸ್ವಲ್ಪ ಕರಿಬೇವು, ಕರಿ ಲೀವ್ಸ್ ಅಂತೀವಲ್ಲ, ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಬೇಕು. ಸೊ ಸುಟ್ಟೋಗೋವರೆಗೂ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಹೀಗೆ ಮೆಂತೆ ಕಾಳು ಫುಲ್ ಬ್ಲ್ಯಾಕ್ ಆಗಬೇಕು, ಅಲ್ಲಿ ತನಕ ಕ್ಲೀನಾಗಿ ಉರಿಬೇಕು. ಆ್ಯಂಡ್ ಇದು ಅಷ್ಟೇ, ಕರಿಬೇವು ಸೊಪ್ಪು ನಾವು ಈ ಥರ ಮಾಡಿದ್ರೆ ಪುಡಿ ಪುಡಿ ಆಗ್ತದೆ ನೋಡಿ, ಇಷ್ಟವರೆಗೂ ಫ್ರೈ ಆಗಬೇಕು. ಈಗ ನಾವು ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ನಾವು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಮಿಕ್ಸಿ ಆಗಿದೆ, ಈ ಥರ ಫೈನ್ ಪೌಡರ್ ಆಗಿದೆ ಈಗ ಬ್ಲ್ಯಾಕ್ ಕಲರು. ಇದನ್ನು ನಾವಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಿಮ್ಮ ಇಷ್ಟ, ಅದನ್ನು ಲೈಕ್ ಜರಡಿ ಬೇಕಾದರೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗೂ ನೀವು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಹೋಮ್ ಮೇಡ್ ಏರ್ ಡೈಯನ್ನು ಮಾಡ್ಕೋಬೋದು ಅಂತ. ಕಂಪ್ಲೀಟಾಗಿ ನೀವು ನಾರ್ಮಲಾಗಿ ಮಾರ್ಕೆಟಲ್ಲಿ ಯಾವ ರೀತಿ ಸಿಗುತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಕೆಮಿಕಲ್ ಇರುವಂತಹ ಏರ್ ಡೈಗಳು ಸ್ಮೆಲ್ ನೋಡಿದ್ರೇ ಅದು ತಲೆ ಸುತ್ತು ಬರುತ್ತೆ. ಆ್ಯಂಡ್ ನಾನಾ ರೀತಿಯ ಫೇಸು ತುಂಬ ವಿಕಾರ ಮಾಡುತ್ತೆ. ಆ್ಯಂಡ್ ತಲೆ ಸುತ್ತು ಬರೋದಾಗಿರ್ಬೋದು, ಸುಸ್ತಾಗೋದಾಗಿರ್ಬೋದು, ಅದೆಲ್ಲ ಬರೀ ಸ್ಮೆಲ್ಲಿಂದನೇ ಆಗುತ್ತೆ. ಇನ್ನು ಅದನ್ನು ಯೂಸ್ ಮಾಡಿದ್ರೆ ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ಏರ್ ಡೈಯನ್ನು ನೀವು ವಾರಕ್ಕೆ 1 ಸತಿ ಅಥವಾ 15 ಡೇಸ್ ಒನ್ಸು ನೀವು ತಲೆಗೆ ಸ್ನಾನ ಮಾಡೋ ಮುಂಚೆ ಏರ್ ಡೈ ನಿಮ್ಗೆ ಯಾವಾಗ ಅವಶ್ಯಕತೆ ಇರುತ್ತೋ ಅವತ್ತು ನೀವು ಹಚ್ಚಿಬಿಟ್ಟು ಒಂದು 1 ಅವರ್ ಬಿಟ್ಟು ಸ್ನಾನ ಮಾಡ್ಬೋದು. ಸೊ ಈ ಕಲರ್ ಬಂದ್ಬಿಟ್ಟು ನಿಮಗೆ ಒಂದು 2 to 3 ವಾಶ್, 2 ರಿಂದ 3 ಸತಿ ವಾಶ್ ಮಾಡೋವರೆಗೂ ಈ ಕಲರ್ ಇರುತ್ತೆ. ಆಮೇಲೆ ಇರೋದಿಲ್ಲ. ನಾನು ಹೇಳ್ತಾ ಇಲ್ಲ ನಿಮಗೆ ಇದು ಪರ್ಮನೆಂಟಾಗಿ ಕಲರ್ ಉಳ್ದೋಗುತ್ತೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ಟೆಂಪರವರಿ ಏರ್ ಕಲರ್ ಅಂತಲೇ ಹೇಳ್ಬೋದು. ನಿಮಗೆ ನಾರ್ಮಲಾಗಿ ಆಚೆ ಸಿಗುವಂಥ ಹೇರ್ ಡೈ ಕೂಡ ಅಷ್ಟೇ ಒಂದು 2 to 3 ವಾಶಲ್ಲಿ ಹೊರಟೋಗುತ್ತೆ. ಅದೇ ರೀತಿ ಇದು ಕೂಡ 2 ರಿಂದ 3 ವಾಶ್ ಮಾಡೋ ತನಕ ಇರುತ್ತೆ, ಆಮೇಲೆ ಹೋಗುತ್ತೆ. ಪುನಃ ನೀವು ಇದನ್ನು ಮತ್ತೆ ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ, ಅವಾಗ ತಾನೇ ನೀವು ಮಾಡಿಕೊಂಡು ಯೂಸ್ ಮಾಡ್ಬೋದು.